ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮನೇಲಿ ಎಗ್ ಪಪ್ಸ್ನ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಆಫೀಸಿಂದ ಬರೋ ಅಷ್ಟರಲ್ಲಿ ಟೀ ಜೊತೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಸಾಲ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡೆ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟಿಗೆ ನೀರನ್ನ ಹಾಕಿ ಒಂದು ಸ್ಲರಿ ಥರ ಮಾಡಿಕೊಂಡೆ. ಇನ್ನು ಬಂದ್ಬಿಟ್ಟು ಒಳಗಡೆ ಸ್ಟಫ್ನ ರೆಡಿ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಈಸಿಯಾಗಿದೆ. ಎಣ್ಣೆಗೆ ಆನಿಯನ್ನು, ಕರಿಬೇವು, ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ, ಧನಿಯಾ ಪೌಡ್ರು, ಸಾಲ್ಟು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಮುಗೀತು. ಒಳಗಡೆ ಸ್ಟೆಪ್ ರೆಡಿ ಆಗುತ್ತೆ. ಇನ್ನು ಒಂದು ಕಡೆ ಎಗ್ ಬಾಯ್ಲ್ ಕೂಡ ಮಾಡೋಕ್ಕಿಟ್ಟಿದ್ದೆ. ಇನ್ನು ಬಂದುಬಿಟ್ಟು ನಾನು ಚಿಕ್ಕದಾದಂಥ ಚಪಾತಿಗಳನ್ನು ಒಂದು 5 ಮಾಡ್ಕೊಂಡಿಟ್ಕೊಂಡಿದ್ದೆ. ಒಂದಾದಮೇಲೆ ಒಂದು ಸ್ಲರಿನ ಬಳಸ್ಕೊಂಡು ಒಂದಾದಮೇಲೆ ಒಂದು ಇಟ್ಕೊಂಡು ಅದನ್ನ ದೊಡ್ಡದಾದಂಥ ಚಪಾತಿನ ಮಾಡಿಕೊಂಡು ಸೈಡ್ಸ್ನೆಲ್ಲ ಕಟ್ ಮಾಡಿಬಿಟ್ಟು 4 ಚೌಕ ಒಂದು ಆಕೃತಿಲಿ ಅದನ್ನ ಕಟ್ ಮಾಡಿಕೊಂಡೆ. ಏನಿಲ್ಲ, ಇದು ಒಂದು ಫ್ರೈಯರಲ್ಲಿ ಮತ್ತು ಮೈಕ್ರೋವೇವಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ನಮ್ಮ ಮನೇಲಿಲ್ಲ, ಹೀಗಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಮೇಲೆ ಸ್ವಲ್ಪ ಏನು ನಾವು ಫ್ರೈ ಮಾಡಿಕೊಂಡು ಒಳಗಡೆ ಸ್ಟಫ್ ರೆಡಿ ಮಾಡಿದ್ವಲ್ಲ ಅದನ್ನ ಹಾಕ್ಕೊಂಡು ಅದ್ರ ಮೇಲೆ ಹಾಫ್ ಬಾಯ್ಲ್ಡ್ ಎಗ್ನ ಇಟ್ಕೊಂಡು ಒಂದು ಕಾರ್ನರ್ಗಳನ್ನ ಅಂಟಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮುಗೀತು. ಸೇಮ್ ಟು ಸೇಮ್ ಬೇಕ್ರಿ ಸ್ಟೈಲು ಆ್ಯಂಡ್ ಬೇಕ್ರಿ ಥರನೇ ಟೇಸ್ಟ್ ಬರುತ್ತೆ. ಸೊ ನಿಮ್ಗೆ ಯಾರಿಗೆಲ್ಲ ಎಗ್ ಪಪ್ಸ್ ಇಷ್ಟ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದ್ರು ತಿನ್ನಬೇಕು ಅನ್ನೋರು ಮನೇಲಿ ಖಂಡಿತ ಮಾಡ್ಕೋಬೋದು. ಫ್ರೈ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗೇ ಟೇಸ್ಟ್. ಕೆಲವೊಮ್ಮೆ ಮನೇಲಿ ಇದ್ದಾಗೂ ಕೂಡ ಬೋರ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಈ ಥರ ಏನಾದರೂ ಹೊಸ ಅಡುಗೆಗಳನ್ನು ಕಲಿತಾ ಇದ್ದರೆ, ಮಾಡ್ತಾ ಇದ್ದರೆ ತುಂಬಾ ಮೂಡ್ ಕೂಡ ಚೇಂಜ್ ಆಗುತ್ತೆ, ಮೂಡ್ ಸ್ವಿಂಗ್ ಕೂಡ ಹೋಗುತ್ತೆ. ನೀವು ಟ್ರೈ ಮಾಡಿ. ಆ್ಯಂಡ್ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ನನಗಂತೂ ಇದು ಟೇಸ್ಟು ತುಂಬಾ ಇಷ್ಟ ಆಯಿತು. ಅದರಲ್ಲೂ ಮನೇಲೇ ಮಾಡೋದ್ರಿಂದ ಇನ್ನೂ ಒಂಥರ ಖುಷಿ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.